HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ, ಇವತ್ತಿನ ಸುದ್ದಿ ಅಂತೂ ಒಂಥರ ಭಯಂಕರವಾದ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಹೊಸಕೋಟೆ ಮಾಲೂರು ಏನು ರಸ್ತೆ ಇದೆ, ಈ ರಸ್ತೆ ಇಲ್ಲಿ ಓಡಾಡಿದವರಂತೂ ಇಡೀ ಶಾಪ ಹಾಕ್ಕೊಂಡು ಓಡಾಡ್ತಕ್ಕಂಥ ಒಂದು ರಸ್ತೆ. ಈ ರಸ್ತೆ ವಿಚಾರವಾಗಿ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾರ್ವಜನಿಕರು ಈ ರಸ್ತೆ ಬಗ್ಗೆ ಏನು ಹೇಳ್ತಾರೆ, ಈ ರಸ್ತೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗ್ತೀನಿ. ನೀವು ನಿಜವಾಗ್ಲೂ ಈ ಒಂದು ದೃಶ್ಯಗಳನ್ನು ನೀವು ನೋಡಲೇಬೇಕು. ಇಲ್ಲಿ ಸಾರ್ವಜನಿಕರು ತಮ್ಮ ಅಳಲನ್ನು ಹೆಂಗೆ ತೊಡ್ಕೊಳ್ತಾ ಇದ್ದಾರೆ ಅಂತ ನಾನು ನೋಡ್ಕೊಳ್ಬೇಕು. ಮತ್ತು ಸಾರ್ವಜನಿಕರಂತೂ ದಿಗ್ಭ್ರಾಂತರಾಗಿ ಹೋಗ್ತಾರೆ. ಈ ರಸ್ತೆಯಲ್ಲಿ ಏನಾದರೂ ಓಡಾಡಿದ್ರೆ, ಏನೋ ಹೊಸಕೋಟೆಯಿಂದ ಏನು ನಮ್ಮ ಗಡಿ ಭಾಗ ಬೌಂಡ್ರಿ ಗೇಟ್, ಏನು ಕಟ್ಟಿಗೆನಹಳ್ಳಿ ಗೇಟ್ವರೆಗೆ ಯಾವ ಥರ ರಸ್ತೆಗಳಿದೆ ಅಂತೇಳಿ ನೀವು ಖಂಡಿತವಾಗಿ ನೋಡಲೇಬೇಕು. ಇದು ಇವತ್ತು ನೆನ್ನೆದಲ್ಲ, ಸುಮಾರು ವರ್ಷಗಳಿಂದ ಏನು ಈ ಹೊಸಕೋಟೆ ಮತ್ತು ಮಾಲೂರು ರಸ್ತೆ ಇದೇ ರೂಟಲ್ಲಿ ಇದೇ ಸ್ಥಾನದಲ್ಲೇ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಂತೂ ಈ ಕಣ್ಣೋರ್ಸೋಂಥ ಕೆಲಸ ಮಾಡ್ತಾರೆ. ಏನಂತಂದರೆ ಅಲ್ಲಲ್ಲಿ ತಾಪೆಗಳು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಹೋಗ್ತಾರೆ. ಆದರೆ ಯಥಾಸ್ಥಿತಿ 2-3 ದಿವಸಗಳಾದ್ರೆ ಅದೇ ಯಥಾಸ್ಥಿತಿ ಮೊಣಕಾಲು ಉದ್ದೋ ಗುಂಡಿಗಳು ತುಂಬಿಕೊಂಡಿರ್ತಕ್ಕಂಥ ಈ ಕೋಲಾರ ಏನು ಈ ಹೊಸಕೋಟೆ ಮತ್ತು ಈ ಮಾಲೂರು ರಸ್ತೆ ಇದೆಯಲ್ಲ, ಈ ರಸ್ತೆಯನ್ನು ಒಂದು ಸರಿ ನೋಡ್ಕೊಂಬಿಡಿ. ಇಲ್ಲಿ ಹಲವಾರು ಬಾರಿ ಸಂಬಂಧಪಟ್ಟವರಿಗೆ, ಸಾರ್ವಜನಿಕರಾಗಿರ್ಬೋದು, ಮಾಧ್ಯಮದಾಗಿರ್ಬೋದು, ಹಲವಾರು ಪತ್ರಿಕೆಗಳಲ್ಲಿ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಬಂದಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ತೇಪೆ ಹಾಕುವಂಥದ್ದು. ಅದರಲ್ಲಿ ನಾವು ನಿಜವಾಗ್ಲೂ ಸುಮಾರು ಸಾರಿ ತೇಪೆಗಳು ಹಾಕಿದ್ದಾರೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂದ್ಕೊಂಡಿಲ್ಲ. ಹಾಗಾಗಿ ಸಾರ್ವಜನಿಕರು ಇದ್ರ ಬಗ್ಗೆ ತುಂಬ ಮಾತನಾಡಿದ್ದಾರೆ. ಅದೇ ರೀತಿ ಸಮತಾ ಸೈನಿಕ ದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ದಲಿತ ಚಳವಳಿ ನಾಗೇಶ್ ಅವರು ಕೂಡ ಈ ರಸ್ತೆ ಬಗ್ಗೆ ಮಾತನಾಡಿದ್ದಾರೆ. ಮತ್ತು ಇನ್ನು ಸಾರ್ವಜನಿಕರು, ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರು ತಮಗೆ ಎಷ್ಟು ಕೋಪ ಇದೆ ಅಷ್ಟು ಕೂಡ ಮಾತಾಡ್ಬಿಟ್ಟಿದ್ದಾರೆ. ಆ ಬಗ್ಗೆ ಎಲ್ಲ ನೋಡ್ಕೊಂಡು ಬರೋಣ. ನೋಡಿ, ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ. ಇಲ್ಲಿ ದ್ವಿಚಕ್ರ ವಾಹನಗಳಿಗೆ, ಆಮೇಲೆ ಇಲ್ಲೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ ಎಲ್ಲ ಹಳ್ಳಗಳಿಗೆ ಒಂದು ವೆಟ್ ಮಿಕ್ಸ್ ಅಂತೇಳಿ ಏನು ಕಾಂಕ್ರೀಟ್ ಇದೆ, ವೆಟ್ ಮಿಕ್ಸ್ ಹಾಕಿದ್ದಾರೆ. ಅದು ಧೂಳು, ಸಿಕ್ಕಾಪಟ್ಟೆ ಧೂಳು ಕುಳಿತುಕೊಳ್ತಾ ಇದೆ. ಹಿಂದೆ ಬರ್ತಕ್ಕಂಥ ವಾಹನಗಳಿಗೆ ಧೂಳಿನ ಸೇವನೆ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತಂದರೆ ಈ ಹಳ್ಳಗಳಿಗೆ ಏನು ವೆಟ್ ಮಿಕ್ಸ್ ಹಾಕಿ ಹೋಗಿದ್ದಾರೆ, ಅದ್ರ ಮೇಲೆ ಗಾಡಿಗಳು ಓಡಾಡ್ತಾ ಧೂಳು, ತುಂಬ ಧೂಳಾಗಿ ಹಿಂದೆ ಬರ್ತಕ್ಕಂಥ ದ್ವಿಚಕ್ರ ವಾಹನ ಸವಾರರು, ಆಟೋ ಸವಾರರುಗಳು, ಇತರೆ ಸಣ್ಣ ಪುಟ್ಟ ಗಾಡಿಗಳಿಗಂತೂ ತುಂಬ ಧೂಳಿನ ಸ್ನಾನ ಅಂತ ಹೇಳ್ಬೋದು. ನಿಜವಾಗ್ಲೂ ಆ ಥರ ಒಂದು ಪರಿಸ್ಥಿತಿ ಇದೆ. ನಾವು ಈಗ ತೋರಿಸ್ತಾ ಹೋಗ್ತೀವಿ. ನೋಡ್ರಿ, ಹಳ್ಳಗಳಲ್ಲಿ ಯಾವ ಥರ ಗುಂಡಿಗಳಿದೆ, ವಾಹನ ಸವಾರರು ಹೆಂಗೆ ಹೋಗ್ತಾ ಇದ್ದಾರೆ, ದ್ವಿಚಕ್ರ ವಾಹನ ಸವಾರರು ಹೆಂಗೆ ಹೋಗ್ತಾ ಇದ್ದಾರೆ. ಈ ಮಳೆಗಾಲದಲ್ಲಿ ದೊಡ್ಡ ಹಳ್ಳಗಳು ತುಂಬ ನೀರು ತುಂಬ್ಕೊಂಡ್ಬಿಟ್ಟು ದ್ವಿಚಕ್ರ ವಾಹನರು ಏನೋ ಹಳ್ಳದಕ್ಕೆ ಇಳಿಸಿದ್ರೆ ಕೆಳಗಡೆ ಬೀಳೋದಂತೆ. ಎಷ್ಟೋ ಜನ ಕೈಕಾಲು ಮುರ್ಕೊಂಡಿದ್ದಾರೆ ಈ ರಸ್ತೆಯಲ್ಲಿ. ಎಷ್ಟೋ ಜನ ಅಪಘಾತಗಳಲ್ಲಿ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಭಯಂಕರವಾದ ರಸ್ತೆಗಳು ಈ ಮಾಲೂರು ಮತ್ತು ಹೊಸಕೋಟೆ ರಸ್ತೆಗಳು. ಹಾಗಾಗಿ ಈ ದೃಶ್ಯಗಳನ್ನೆಲ್ಲ ನೀವು ನೋಡ್ತಾ ಇರಿ. ಅದೇ ರೀತಿ ಇನ್ನು ಸಾರ್ವಜನಿಕರು ಈ ರಸ್ತೆಯ ಬಗ್ಗೆ ಸಾರ್ವಜನಿಕರು ಏನು ಹೇಳಿದ್ದಾರೆ, ಮತ್ತು ಈ ದಲಿತ ಹೋರಾಟಗಾರರು ಏನು ಹೇಳಿದ್ದಾರೆ ಅಂತ ಒಮ್ಮೆ ನೀವೇ ನೋಡಿ. ಸರ್ ನಮಸ್ಕಾರ, ಜೈ ಭೀಮ್. ನನ್ನ ಹೆಸರು ದಲಿತ ಚಳವಳಿ ನಾಗೇಶ್ ಅಂತ. ನಾವು ಸ್ಥಳೀಯರೇನೆ. ಏನು ಈ ರೋಡಲ್ಲಿ ಮಾಲೂರಿಗೆ ಹೋಗ್ಬೇಕಾಗಲಿ, ನಮ್ಮ ಊರಿಗೆ ಹೋಗ್ಬೇಕಾಗಲಿ, ಇದೇ ರೋಡನ್ನು ನಾವು ಬಳಸ್ಬೇಕು, ಬೇರೆ ರೋಡ್ ನಮ್ಗೆ ಇಲ್ಲ. ಈ ರೋಡಿಗೆ ಹೋಗ್ಬೇಕಂದ್ರೆ ನಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಸಿಗುತ್ತೆ. ಇಲ್ಲ ನಮ್ಮ ಕಾರ್ದು ಏನಾದರೂ ಆಗುತ್ತೆ, ಇಲ್ಲ ಯಾರಾದರೂ ಬಿದ್ದೋಗಿರ್ತಾರೆ. ಒಂದು ದಿವ್ಸಕ್ಕೆ 1-2 ಆದರೂ ಆಂಬುಲೆನ್ಸಿಂಗ್ ಹೋಗ್ತಾ ಇರಬೇಕು. 2 ವೀಲರ್ಗಳು ನೋಡಿ, ಈಗ ಇತ್ತೀಚೆಗೆ ಜಲ್ಲಿ ಹಾಕಿದ್ದಾರೆ. ಜಲ್ಲಿ ಏನಕ್ಕೆ ಹಾಕಿರೋದಂದರೆ ಇನ್ನೂ ಬಿದ್ದು ಸಾಯಿಲಿ ಅಂತ ನನಗೆ ಗೊತ್ತಿಲ್ಲ ಅವ್ರ ಉದ್ದೇಶಗಳು. ಈ ಜಲ್ಲಿ ಹಾಕಿರೋದು ಇನ್ನೂ ಜನಗಳು ಹೆಚ್ಚಾಗಿ ಬಿದ್ದು ಸತ್ತು ಇಲ್ಲ ಇರೋ ಹಾಸ್ಪಿಟ್ಲಿಗೆ ಸ್ವಲ್ಪ ಬೆನಿಫಿಟ್ ಆಗಲಿ ಅಂತ ಹಂಗೆ ಮಾಡ್ತಾರೆ ಗೊತ್ತಿಲ್ಲ. ಇತ್ತೀಚೆಗೆ ನೀವು ಗಮನಿಸ್ಬೋದು, ಮಾಧ್ಯಮದವರು ಹೊಸಕೋಟೆ ತಾಲೂಕಲ್ಲಿ ಹಾಸ್ಪಿಟ್ಲ್ಗಳು ಜಾಸ್ತಿ ಆಗ್ತವೆ. ಏನಕ್ಕೆ ಹೇಳಿ, ಈ ರೋಡ್ಗೆ ಬಿದ್ದು ಸಾಯ್ತಾರೆ, ಅವರೆಲ್ಲ ಹೋಗಿ ದುಡ್ಡು ಇಡಲಿ ಅಂತ. ಹಾಗಾಗಿ ಏನು PWD ಆಗಲಿ, ಇಲ್ಲಿರೋಂಥ ಶಾಸಕರಾಗಲಿ ಇದನ್ನೆಲ್ಲ ಗಮನಿಸ್ತಾರೋ ಇಲ್ಲೋ, ಏನು ಈ ಕಡೆ ಬರ್ತಾರೋ ಇಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ನಾವು 100% ಓಟ್ ಹಾಕಿ ವಿದ್ಯಾವಂತರಿದ್ದಾರೆ, ಯುವಕರಿದ್ದಾರೆ, ಇವ್ರು ಬಂದರೆ ನಮ್ಮ ತಾಲೂಕು ಮಾದರಿ ಆಗ್ತದೆ ಅಂತೇಳ್ಬಿಟ್ಟು ಆಸೆಗಳು ಇಟ್ಕೊಂಡಿದ್ರಿ. ಬಟ್ ಇದುವರೆಗೂ ಅವ್ರು ಬಂದು 2.5 ವರ್ಷ ಆಯಿತು. ಅವ್ರದ್ದೇ ಸರ್ಕಾರ ಇದೆ. ಅವ್ರು ಬೇರೆ ಇವಾಗ ಹೌದು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಮುಂಚೆ ತಾಲೂಕು MLA ಥರ ಅಲ್ಲ, ಅವರು ಸ್ಟೇಟ್ ಲೀಡ್ರ್ ಥರ ಇದ್ದಾರೆ. ಸ್ಟೇಟ್ ಲೀಡ್ರ್ ಥರ ಸ್ಟೇಟಲ್ಲಿ ಎಲ್ಲರೂ
ಇವ್ರ ಬಗ್ಗೆ ಒಳ್ಳೆ ಓಪ್ ಇಟ್ಕೊಂಡು ಸದನದಲ್ಲೆಲ್ಲ ಇವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಎಲ್ಲ ಚೆನ್ನಾಗಿ ಮಾತಾಡಿರ್ತಕ್ಕಂಗೆ ಸ್ಥಳೀಯವಾಗಿ ನಮ್ಮ ಎಲ್ರಿಗೂ ತೊಂದರೆಗಳು ಏನಾಗ್ತದೆ ಅಂತ ಹೇಳ್ಬಿಟ್ಟು ಗಮನಿಸ್ಬಿಟ್ಟಿದ್ದನ್ನೆಲ್ಲ ರೆಡಿ ಮಾಡಿದ್ರೆ ನಮಗೂ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ದಕ್ಕೆ ಒಂದು ಖುಷಿ ಆಗ್ತದೆ. 2.5 ವರ್ಷ ಆದ್ರೂ ಇದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ ಅಂದರೆ ಎಲ್ರಿಗೂ ದುಃಖ ಆಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವಂತೂ ದೊಡ್ಡ ದೊಡ್ಡ ಕಾರ್ಗಳ ಓಡಾಡಿ ಇವಾಗ ಸ್ಥಳೀಯರಲ್ಲಿ ಬಂದಿದ್ದ ತಕ್ಷಣ ನಾವು ಸುಮ್ಮನೆ ನೋಡೋಕ್ಕಂತ ಬಂದರೆ ನೋಡಿ, ನೀವು ಸಿಕ್ಕಿದ್ರಿ ಆಕಸ್ಮಿಕವಾಗಿ, ಅವರು ಆಕಸ್ಮಿಕವಾಗಿ ಸ್ಥಳೀಯರು ಏನು ಹೇಳ್ತಾರೆ ಅಂತ ನೋಡಿ ಗಮನಿಸಿ. ಸ್ಥಳೀಯರು ಏನು ಹೇಳ್ತಾರೆ ಅದು ನೋಡಿ, 15 ದಿವ್ಸಕ್ಕೆ ಒಂದ್ಸತಿ ಜಿಲ್ಲೆ ಹಾಕಿದ್ರು 15 ದಿವಸ ಕೂಡ ಇರಲ್ಲ. ಏನು ಕಾಟಾಚಾರಕ್ಕೆ ಹಾಕ್ಬಿಟ್ಟು ಹೋಗ್ಲಿ ಬಿಡ್ದು ಅದೇ ಇಂಟೆನ್ಷನ್ ಏನೋ ಮಾಡ್ತಾ ಇದ್ದಾರೆ ಅನ್ನೋ ನಮಗಂತೂ ಅರ್ಥ ಆಗ್ತಲ್ಲ. ಸರ್ ಈಗ ಜಿಲ್ಲೆ ಹಾಕಿರೋ ಧೂಳು ಜಾಸ್ತಿ ಆಗಿದೆ. ಧೂಳಿಂದ 2 ವೀಲರ್ಗಳಿಂದ ಬಿದ್ದೋಗ್ತಾ ಇದ್ದಾರೆ. ಬರೀ 2 ವೀಲರ್ಗಳಲ್ಲಿ ಇನ್ನೂ ಜಾರಿ ಬೀಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ರಕ್ಷಣೆ ಆಗ್ತಾಯಿಲ್ಲ, ಅನಾನುಕೂಲ ಮಾಡ್ತಾ ಇದ್ದಾರೆ. ಅನಾನುಕೂಲ ಮಾಡೋದಕ್ಕೋಸ್ಕರ ಜಿಲ್ಲೆ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್ ನಾನು. ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ಇಲಾಖೆಯವರು PWD ಇದ್ರ ಬಗ್ಗೆ ಗಮನ ವಹಿಸಿ ಶಾಶ್ವತವಾಗಿ ಇದನ್ನೆಲ್ಲ ಈ ರೋಡ್ನ ರೆಡಿ ಮಾಡಿ ಸರಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜನಗಳು ನಿಜ ಹೇಳ್ತೀನಿ ಹುಚ್ಚೆದ್ದು ಎಲ್ಲರ ಮಗನೂ ಹೋರಾಟ ಮಾಡೋದಕ್ಕೆ ನಾವಂತೂ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡೋಕ್ಕೆ ರೆಡಿ ಸಿದ್ಧರಿದ್ದೀರಿ. ಇವಾಗ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಸತಿ ಎಚ್ಚರಿಕೆ ಕೊಡ್ತೀರಿ ಅವ್ರಿಗೆ. ಮುಂದಿನ ದಿನಗಳಿಗೆ ಏನಾದ್ರು ಇದೆ ಸರಿ ಹೋಗಲಿಲ್ಲ ಅಂದರೆ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಎಚ್ಚರಿಕೆ ಕೊಡ್ತೀವಿ ಸರ್. ನಾವು ಅಂಡಲಮ್ಮ ಅವ್ರ ಸ್ವಾಮಿ, ನಾವು ಒಂದು ದಿನ್ನಿ ಅವ್ರಿ. ನಾವು ಇಲ್ಲಿ ಕಣ್ಣೂರಲ್ಲಿ ದಿನ್ನಿ ಅವ್ರಿ. ಈ ರೋಡ್ ಡೈಲಿ 8 ಗಂಟೆಗೆಲ್ಲ ನಾವು ಡ್ಯೂಟಿಗೆ ಹೋಗ್ಬೇಕು. ಮೊಕ್ಕಲ್ಲ ಹೊಡೆಯುತ್ತೆ, ಹೊಟ್ಟಿಲ ಹೊಡೆಯುತ್ತೆ, ಶಿಲ್ಪ ಹಾಕತ್ತೆ ಕಾಡಿ. ಈ 3 ದಿನ ಹಾಕೋಣ, ಇದೇನು 3 ದಿನ ಇಲ್ಲ, 3 ತಿಂಗಳು ಇರಲ್ಲ, 3 ಅವರ್ನ ಆಗಲ್ಲ. ಕೆಲಸ ಸುಮ್ಮನೆ ಹಾಕ್ಬಿಟ್ಟು ಹೋಗ್ತಾರೆ, ತಿರ್ಗಿ ಹಂಗೆ ಜಲ್ಲಿ ಬರೋದೆ. ಯಾವುದು ಕರೆಕ್ಟಾಗಿ ಮಾಡಲ್ಲ. ಓಟ್ ಟೈಮಿಗೆ ಓಟ್ ಹಾಕ್ತಾರೆ, ಹೋಗ್ತಾರೆ. ನಾವು ಹೆಂಗೆ ಇರ್ತೀವಿ, ಹೆಂಗನ ತಿರುಗಿನೂ ನೋಡಲ್ಲ. ನಮಗೆ ಅವರು ಸಮೀರ ಟೈಮಿಗೆ 1000 ರೂಪಾಯಿ ಕೊಡೋದೆ ನಮ್ಮ ಓಟ್ ಹಾಕಮ್ಮ. ಆವತ್ತು ಒಂದು ದಿನ ನಾವು ಎಲ್ಲಿರ್ತೀವಿ ಅವ್ರಿಗೆ ಗೊತ್ತಾಗುತ್ತೆ. ಮೀದಿ ಟೈಮ್ ಎಲ್ಲಿ ನಾಯಿ ಥರನೂ ತಿರುಗಿ ನೋಡಲ್ಲ. ಅವ್ರು ಓಟ್ ಎಲೆಕ್ಷನ್ಗೆ ಬರ್ತಾರೆ. ನಾವು ಏನು ನಾಯಿನ ಅವ್ರು ತಲ್ಕೊಂಡಿದ್ದಾರೆ. ಇದು ಏನಕ್ಕೆ ಇದು ರೋಡ್ ಅವರೆಲ್ಲ ಏನಕ್ಕೆ ಆಚೆ ನಡ್ಸೋದೆ? ನಾವು ಹೋಗಿ ತುಡ್ದು ತಿನ್ನೋದೆ. ಡೈಲಿ ಹೋಗಿ ಕೆಲ್ಸಕ್ಕೆ ಹೋಗೋಣ, ನಮ್ಗೆ ಊಟ, ಕೆಲ್ಸಕ್ಕೆ ಹೋಗೋಣ, ನಮ್ಗೆ ಹಾಸ್ಪಿಟ್ಲ್ ಎಲ್ಲ ಖರ್ಚಿನ ಇವ್ರು ಕೊಡ್ತಾರ. ನಮ್ಗೆ ಏನು ಹೆಲ್ಪ್ ಮಾಡ್ತಾರಾ ಬಡವ್ರಿಗೆ? ಏನು 10 ಕೆಜಿ ಅಕ್ಕಿ ಕೊಟ್ಬಿಟ್ಟ ನಾವು ಏನು ತಿನ್ನೋದು? ಅದ್ರಲ್ಲಿ ಜೀವನ ಮಾಡ್ಬೋದಾ? ನಾವು ಡೈಲಿ ನೈಟ್ 8 ಗಂಟೆ 8 ಆಗೋದು ಬರೋದು. ರೋಡ್ಗಳೇ ಕಾಣಿಸಲ್ಲ, ಫುಲ್ ಟ್ರಕ್ ಓಡಾಡುತ್ತೆ ಈ ರೋಡಲ್ಲಿ. ತುಂಬ ಅಂದರೆ ತುಂಬ ವರ್ಷದ ರೋಡ್ ಇದು. ದಯವಿಟ್ಟು ರೋಡ್ನ ರೆಡಿ ಮಾಡಿಕೊಡೋದಕ್ಕೆ ಹೇಳಿ. ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತಾ ಇದೆ. 2 ವೀಲರ್ ಎಷ್ಟೋ ಜನ ಬಿದ್ದೋಗ್ತಾರೆ ರೋಡಲ್ಲಿ. ಗುಂಡಿಗಳು ತುಂಬ ಇದೆ, ಇಷ್ಟಿಷ್ಟು ಉದ್ದ ಇದೆ, ಒಂದು ಮೊಳಕಾಲು ಉದ್ದ ಗುಂಡಿ ಇದೆ. ದಯವಿಟ್ಟು ಇದನ್ನು ರೆಡಿ ಮಾಡಿಕೊಡೋಕೆ ಹೇಳಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಮೊನ್ನೆ ಹಾಕಿದ್ರು ನೋಡಿ, ಚೆನ್ನಾಗಿತ್ತು. ಈಗಾಗಲೇ ಮತ್ತೆಲ್ಲ ಮಳೆ ಬಂದು ಮತ್ತೆ ಎಲ್ಲ ಹಾಳಾಗೋಗಿದೆ. ಕಳಪೆ ಕಾಮಗಾರಿ ಮಾಡ್ತಾರೆ. ದಯವಿಟ್ಟು ಇದನ್ನು ರೆಡಿ ಮಾಡಿಸ್ಕೊಡಿ, ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟು ಹೇಳೋಕೆ ಇಷ್ಟಪಟ್ಟು. ಕುಮಾರ್ ಅಂತ. ಈ ರೋಡ್ ಹಾಕ್ತಾರೆ, ಎಗರೇತದೆ, ಎಲ್ಲ ಕಲ್ಲುಗಳು ಬಂದೆಲ್ಲ ಮಕ್ಕಳೆಲ್ಲ ಹೊಡಿತವೆ. ಡೈಲಿ ಓಡಾಡೋದು ಲಾರಿಗಳಂತೂ ಒಂದು ನೆಟ್ಟು ಬೋಲ್ಟ್ಗಳಿರಲ್ಲ. ಲಾರಿಗಳ 10 ವೀಲ್ ಲಾರಿಗಳಿಗೂ ಏನ್ರಾಗೂ ಇರೋಲ್ಲ. ಯಾವಾಗೂ ಇದೇ ಸಮಸ್ಯೆ ಇಲ್ಲಿ. ಈ ರೋಡ್ ಫುಲ್ಲು ಅಷ್ಟೇ. ಜಡಿಗೆನಲ್ಲಿ ಹತ್ರ ಹೌದು, ನಂದು ವ್ಯಾಪಾರ ಹೋಗ್ತೀವಿ. ಗಾಡಿಗಳು ಒಂದು 3 ಗಾಡಿ ಇದ್ದಾವೆ ಸರ್. ಒಂದು ದಿನಕ್ಕೆ ಹೋಗಿ ಬರಬೇಕಂದ್ರೆ ಏನಾದರೂ ಒಂದು ಕಟ್ಟಾಗಿರ್ತದೆ. ಅಷ್ಟೊಂದು ದೊಡ್ಡ ಹಳ್ಳಗಳಿದ್ದಾವೆ. ಇಲ್ಲ ಅಲ್ಲ, ದೊಡ್ಡ ಗಾಡಿಗಳು. ಒಂದು ಬುಲೆರೋ ಇದೆ, ಯಾರಾದರೂ ಬೀಳ್ತಾರೆ. ಹಳ್ಳಗಳು ಕಾಣಿಸಲ್ಲ. ಹೊಸ ಜನಗಳು ಬರ್ತಾರೆ, ಬೇರೆ ಕಡೆಯಿಂದ, ಹೊಸೂರು ಕಡೆಯಿಂದ ಜನ ಬರ್ತಾರೆ. ಗೊತ್ತಿರೋರಾದರೆ ಇಲ್ಲೊಂದು ಹಳ್ಳ ಇದೆ, ಇಲ್ಲೊಂದು ದೊಂಗರ ಇದೆ ಅಂತ ಗೊತ್ತಾಗ್ತೈತೆ. ಗೊತ್ತಿಲ್ಲದಿದ್ದವ್ರು ಪಾಪ ಗೊತ್ತಾಗಲ್ಲ. ಹಳ್ಳದಲ್ಲಿ ಬೀಳ್ತಾರೆ, ಡಬಾರನ್ನು ಹೊಡಿತದೆ, ಪಕ್ಕದಾಗಿರೋ ಟಚ್ ಆಗೋದು, ಅದು ಇದು ಹೆಚ್ಚು ಕಮ್ಮಿ ಆಗ್ತದೆ ಸರ್. ಗೊತ್ತಾಗೋದಿಲ್ಲ ಸರ್ ಹಳ್ಳ. ಮತ್ತು ಅದು ಏನು ಗೊತ್ತಾಗೋದಿಲ್ಲ. ಹಳ್ಳದ ಬಗ್ಗೆ ಏನು ಜ್ಞಾನ ಇರೋದಿಲ್ಲಲ್ಲ. ಏನು ಜ್ಞಾನ ಇರುತ್ತದೆ ಅವ್ರು ಗೊತ್ತಿರೋದಿಲ್ಲ. ಹೊಸಬರು ಬರ್ತಾರೆ, ಬಿಡ್ತಾರೆ, ಗಾಡಿಗಳು ಡ್ಯಾಮೇಜ್ ಆಗ್ತವೆ ಸರ್. ಸುಮಾರು ವರ್ಷಗಳಿಂದ ಹಿಂಗೆ ಇದೆ ಸರ್ ಇದು. ಸರ್ ಒಂದು 15 ದಿನ ಒಂದು ರೆಡಿ ಮಾಡಿದ್ರೆ 1 ತಿಂಗಳ ಚೆನ್ನಾಗಿರುತ್ತೆ ರೋಡು. ಹಳ್ಳಗಳು ಸರ್ ಯಾರು ಬರುತ್ತೋ ಗೊತ್ತಿಲ್ಲ ಸರ್. ನಮ್ಗೆ ಯಾರು ಗೊತ್ತಿಲ್ಲ. ನಾವು ನಮ್ಮ ಕಷ್ಟ ನಾವು ಪಡೋರು. ಇನ್ನೊಬ್ಬರ ಮೇಲೆ ನಾವು ಇದು ಮಾಡೋದಿಲ್ಲ ಸರ್. ಆದರೆ ರೋಡ್ ಮಾತ್ರ ತುಂಬ ದರಿದ್ರವಾಗಿದೆ ಸರ್. ಇದಕ್ಕೆ ವ್ಯವಸ್ಥೆ ಯಾರು ಇದು ಸಂಬಂಧಪಟ್ಟು ಯಾರು ಅಧಿಕಾರಿಗಳಿರ್ತಾರೆ? ಇಲ್ಲಿ ಅಧಿಕಾರಿಗಳೇ ಮೇನು, ರಾಜಕೀಯದಲ್ಲ ಸರ್. ಅಧಿಕಾರಿಗಳು ಈ ತಹಶೀಲ್ದಾರ್ ಏನು ಮಾಡ್ತಾರೆ, IAS ಆಫೀಸರ್ ಏನು ಮಾಡ್ತಾರೆ? ಜವಾಬ್ದಾರಿ ಇರೋದು ಯಾರು? IAS ಆಫೀಸರ್ಗಳು, ತಹಶೀಲ್ದಾರ್ಗೆ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಸಂಬಳ ತಗೊತಾರಲ್ಲ ಸರ್, ಅವ್ರು ತಾನೇ ತಗೊಳ್ಳೋ ಸಂಬಳ, ಅವ್ರು ತಾನೇ ನೋಡಬೇಕಿದೆ. MLAಗಳಿಗೆ ಅವ್ರು ದೊಡ್ಡ ಕಾರುಗಳಲ್ಲಿ ಇರ್ತವೆ, ದೊಡ್ಡ ಕಾರುಗಳಲ್ಲಿ ಹೋಗ್ತಾರೆ ಬರ್ತಾರೆ, ಗೊತ್ತಾಗಲ್ಲ. ನಾವು ಒಂದು ಸಣ್ಣ ಪುಟ್ಟ ಗಾಡಿಗಳವರು ಮತ್ತು ಬುಲೆರೋ ಗಾಡಿಗಳ ರೋಡವರು ನಾವು, ನಮಗೇನು ಗೊತ್ತಾಗಲ್ಲ ಸರ್. ನಮ್ಗೆ ಹಳ್ಳಿಗಳಿರ್ತವೆ, ಬಡಾರನ್ನು ಹೊಡ್ಕೊಂಡು ಹೋಗ್ತೇವೆ ಸರ್. ಸತೀಶ್ ಅಂತ.
HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.